ಯಾವಾಗ್ಲಿಂದ ಹೀಗೆ? 3 ದಿವಸದಿಂದ ಡಾಕ್ಟ್ರೆ ತುಂಬಾ ಕೆಮ್ಮಿದೆ. ಕೆಮ್ದಾಗೆಲ್ಲ ಬೆನ್ನೋವು ಅಂತ ಹೇಳ್ತಾರೆ. ಎಣ್ಣೆ ಜಾಸ್ತಿ ಆಗಿರ್ಬೇಕು. ಅಯ್ಯೋ ಡಾಕ್ಟ್ರೆ, ಅವ್ರಿಗಂತ ದುರಭ್ಯಾಸ ಎಲ್ಲ ಇಲ್ಲ. ನಾನು ಹೇಳಿದ್ದು ಎಣ್ಣೆ ಪದಾರ್ಥ ನಮ್ಮ ಬೋಂಡಾ ಬಜ್ಜಿ ಪಕೋಡ. ಪೋಲೆ ಏನಮ್ಮ ನಿನ್ನ ಪೋಲಿ ಅಂತೀರಾ? ಪೋಲೆ ಪೋಲೆ ಹಾಗಂತೇನು? ಪೂಲಿ ಅಂದ್ರೆ ಪೂರಿ ಅಂತ. ಅವ್ರಿಗೆ ರಾ ಅಕ್ಷರ ಬರಲ್ಲ ಅಂತ ನಿಮ್ಗೂ ಗೊತ್ತಿಲ್ವಾ ಡಾಕ್ಟ್ರೆ? ಈ ಸೊಸೆ ಮನೆ ಕಾಲಿಟ್ಟಾಗನಿಂದ ಲಕಾಲ ಏನು ಆ ಕಾಲನೇ ಕೆಡುತ್ತೆ. ಇನ್ನು ಎಷ್ಟು ವರ್ಷ ಗೂಟ ಹೊಡ್ಕೊಂಡಿರ್ಬೇಕು? ನಿಮ್ಗೂ ವಯಸ್ಸಾಯ್ತು. ವಯಸ್ಸಾದ್ಮೇಲೆ ಆರೋಗ್ಯ ಕೆಡೋದು ಸಹಜ. ಅದಕ್ಕೆ ನನ್ನನ್ ಸುಮ್ನೆ ದೂಷಿಸ್ತೀರಾ? ಇಳಲಿ ನೀನು ಒಂದಿನ ಅತ್ತೆ ಹಾಕಿಯಲ್ಲ, ಆ ದಿನ ನಾನು ನೋಡ್ತೀನಿ. ಅಲ್ಲಿವರೆಗೂ ಇದ್ರೆ ಅಂದ್ರೆ ನೀನು ಓಡ್ ಹೋಗ್ಬಿಡ್ತೀಯಾ? ಅಲ್ಲಿವರೆಗೂ ನೀವು ಬದುಕಿದ್ರೆ ಅಂದೆ. ಇರ್ಲಿ, ನಿಮ್ ಜಗಳನ ಆಮೇಲೆ ಮಾಡ್ಕೊಳ್ಳಿ. ಸದ್ಯಕ್ಕೆ ನಿಮ್ಗೆ BP ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಒದಿತಾ ಇದೆ. ಅಂದ್ರೆ ಶುಗರ್ ಅಷ್ಟೊಂದ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಡಾಕ್ಟ್ರೆ? ಹೌದಮ್ಮ, ಎಷ್ಟಕ್ಕೆ ಅಂತ ನೀನ್ ಓದ್ಸಲ ಒಂದ್ ಬಾಟ್ಲ್ ಯೂರಿನ್ ತಂದು ಕೊಟ್ಟಿದ್ಯಲ್ಲ. ರಿಪೋರ್ಟ್ ಏನ್ ಬಂತು? ಆ ಯೂರಿನ್ ಒಳ್ಳೆ ಕಬ್ಬಿನ ಹಾಲ್ ತರ ಇತ್ತು. ಹಾಗಿದ್ರೆ ನಮ್ಮ ಅತ್ತೆಯವರು ಶುಗರ್ ಫ್ಯಾಕ್ಟ್ರಿ ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ಇವ್ರಿಗೆ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅಂತ. ನಿಮ್ಮ ಕೊನೆ ಆಸೆ ಏನಿದೆ ಎಲ್ಲ ತೀರ್ಸ್ಕೊಂಡ್ಬಿಡಿ. ಡಾಕ್ಟ್ರೆ, ನನಗೆ ಮೊಮ್ಮಗು ನೋಡ್ಬೇಕು ಅಂತ ಆಸೆ. ಆದ್ರೆ ಸೊಸೆನೂ ಸಲಿ ಇಲ್ಲ, ಅಳಿಯನೂ ಸಲಿ ಇಲ್ಲ. ಇನ್ನ ಮೊಮ್ಮಗುನ ಬಾ 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 ಅಂತ ಕಲಿದ್ರೆ ಎಲ್ಲಿಂದ ಬರುತ್ತೆ ಡಾಕ್ಟ್ರೆ? ನೋಡಿಮ್ಮ, ನಿಮ್ಗೆ ಟೈಮ್ ಸರಿಯಾಗಿ ಇಂಜೆಕ್ಷನ್ ಕೊಡ್ಬೇಕು, ಟ್ಯಾಬ್ಲೆಟ್ಗಳು ಕೊಡ್ಬೇಕು, BP ಚೆಕ್ ಮಾಡ್ಬೇಕು. ಅದಕ್ಕೆ ನೀವು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಡಿ. ನಿಮ್ಗೆ ಅಲ್ಲೇ ಒಂದು ಸೆಪರೇಟ್ ಬೆಡ್ ಹಾಕ್ಸ್ಕೊಡ್ತೀನಿ. ವಯಸ್ಸಾದ್ಮೇಲೆ ಖರ್ಚುಗಳು ಜಾಸ್ತಿನೇ. ವಯಸ್ಸಿನಲ್ಲಿ ಇರೋಲ್ಗೆ ಸ್ನೋ ಪೌಡರ್ ಖರ್ಚು ಜಾಸ್ತಿ ಏನ್ ಖರ್ಚಾಗಲ್ಲ. ದಿನಕ್ಕೆ ಬೆಡ್ಗೆ 600 ರೂಪಾಯಿ ಅಷ್ಟೇ. ಡಾಕ್ಟ್ರೆ, ಪೇಷಂಟು ಮನೆಯಲ್ಲೇ ಇರ್ಲಿ, ಅದ್ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನನಗ್ ಹೇಳಿ, ನಾನ್ ನೋಡ್ಕೋತೀನಿ. ಅತ್ತೆನ ನಾನು ಮಗು ತರ ನೋಡ್ಕೋತೀನಿ. ನೀನೇ ನನ್ ಸೊಸೆ ಆಗ್ಬೇಕಾಗಿತ್ತು. ಈಗ ಎಲ್ಲಿಂದ ನಾವು ಬಂದು ಗಂಟು ಬಿತ್ತು. ಹಸುನಾದ್ರೂ ಸಾಕಬಹುದು, ಆನೇನ್ ಸಾಕಾಗುತ್ತಾ? ನೋಡಿಮ್ಮ, ನಮ್ ನರ್ಸಿಂಗ್ ಹೋಮ್ ಅಲ್ಲಿ ನಳಿನಿ ಅಂತ ಒಬ್ಳು ನರ್ಸ್ ಇದ್ದಾಳೆ, ಕಳಿಸ್ಕೊಡ್ತೀನಿ. ನೀವು ಹುಷಾರಾಗೋವರೆಗೂ ಇಲ್ಲೇ ಇಟ್ಕೊಳ್ಳಿ. ಆಯ್ತು ಆಯ್ತು. ಇದಕ್ ಬೇರೆ ಖರ್ಚಾ? ನಿಮ್ಮ ಅತ್ತೆ ಸೇವೆ ನೀವೇ ಮಾಡಿದಿದ್ರೆ ನರ್ಸ್ ಆಗ್ಬೇಕಾಗ್ತಿತ್ತು. ಸೊಸೆ ಸರಿಗಿಲ್ಲ ಅಂದಾಗ್ಲೇ ನರ್ಸ್ ಮನೆಗೆ ಬರೋದು. ಎಂತ ಒಳ್ಳೆ ಮಾತಾಡಿದ್ರಿ ಡಾಕ್ಟ್ರೆ. ನೀವೇ ನನ್ನ ಮಗ ಆಗ್ಬೇಕಾಗಿತ್ತು. ಅಲ್ಲಮ್ಮ, ಆಕೆನ ಸೊಸೆ ಆಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಾ, ನನ್ನನ್ನ ಮಗ ಆಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಉದ್ದೇಶ ಆದ್ರೂ ಏನು? ಒಳ್ಳೆ ಜನರನ್ನ ಕಂಡಾಗ ಇವಳೆಲ್ಲ ಯಾಕೆ ಬೇರೆ ಮನೇಲಿ ಇದ್ದಾರೆ ಅನ್ಸುತ್ತೆ. ಎಷ್ಟು ಒಳ್ಳೆ ಮನಸ್ಸಮ್ಮ ನಿಮ್ದು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೀವಕ್ಕೆ ನನ್ನ ಜೀವ ಕೊಡ್ತೀನಿ. ಎರಡು ಬೇಗ ಹೋಗೋ ಜೀವಗಳೇ. ನರ್ಸ್ ನಳಿನಿ ಬಂದು ನಿಮ್ಮನ್ನ ರಿಪೇರಿ ಮಾಡ್ತಾಳೆ. ನನಗೆ ಫೀಸ್ ಕೊಟ್ಬಿಟ್ರೆ ನಾನು ಹೊರಟ್ಬಿಡ್ತೀನಿ. ನನ್ನ ಮಗ ಊರಲ್ಲಿಲ್ಲ, ಅವ್ನು ಬಂದ್ಮೇಲೆ ಕೊಡ್ತೀನಿ. ಅತ್ತೆ ರಾತ್ರಿ ತುಂಬಾ ಕೆಮ್ತಾ ಇದ್ರು. ಅವ್ರಿಗೆ ರಾತ್ರಿ ನಿದ್ದೆ ಬರಲ್ವಲ್ಲಪ್ಪ, ಅದಕ್ಕೆ ಕೆಮ್ಮು ಬರುತ್ತೆ. ನನ್ನ ಆಸೆ ಈಡೇರೋ ಮುಂಚೆ ಸಾಯ್ಬೇಕಲ್ಲ ಅಂತ ತುಂಬಾ ಗೋಳಾಡ್ತಾ ಇದ್ರು. ಏನ್ ಅವ್ರ ಆಸೆ? ಮನಸ್ಸರಿ ಸಿನಿಮಾಗ ಹೋಗದ? ಅಲ್ಲಪ್ಪ, ಅವ್ರ ಆಸೆ ಏನು ಅಂದ್ರೆ ನೀವು ನಾನು ನಾನು ನೀನು ನಾನು ನಾನು ನೀವು. ಅರ್ಥ ಆಗ್ತಾ ಇಲ್ಲ ಪಲ್ಲು. ಹೋಗಿಪ್ಪ, ನೀವು ಎಷ್ಟು ಒಳ್ಳೆಯವರು. ನಿಮಗೆಲ್ಲ ಬಿಡಿಸಿ ಹೇಳ್ಬೇಕು. ಮತ್ತೆ ಕೊನೆ ಆಸೆ ಏನು ಅಂದ್ರೆ ಅವರು ಅವ್ರ ಮೊಮ್ಮಗಿನ ಮುದ್ದಾಡ್ಬೇಕಂತೆ. ಅದಕ್ಕೆ ತಾನೇ ನಾವು ಲೇಟ್ ಮಾಡ್ತಾ ಇರೋದು. ಅಂದ್ರೆ ಅವ್ರು ಸಾಯೋದ್ ಲೇಟ್ ಆಗ್ಲಿ ಅಂತಾನೆ ನಾನು ಈ ಮನೆಗ್ ಮಗು ಬರೋದನ್ನ ಲೇಟ್ ಮಾಡ್ತಾ ಇರೋದು. ಆದ್ರೆ ಇದು ಆ ಯಮ್ಮನ್ಗೆ ಅರ್ಥ ಆಗ್ಬೇಕಲ್ಲ. ಪಲ್ಲು, ಮೊದ್ಲು ನಾನೊಂದ್ ಕೆಲ್ಸ ಹುಡುಕ್ತೀನಿ, ಕೈ ತುಂಬಾ ಸಂಬಳ ಬರತ್ತೆ. ಆಮೇಲೆ ನಾವಿಬ್ರು ದೂರದ ಬೆಟ್ಟದ ಮೇಲೆ ಮನೆ ಮಾಡಿ ಆ ಮರಕ್ಕೆ ಜೋಗಳ ಕಟ್ಟಿ ಆ ಜೋಗಳದಲ್ಲಿ ನಮ್ಮ ಮಗುನ್ ತೂಗ್ತಾ ಇದ್ರೆ ನಿಮ್ಮನ್ನೇ ತೂಗ್ದಾಗಿರುತ್ತೆ. ಏನತ್ತೆ, ಯಾಕೆ ಇಷ್ಟ ಜನ ಕೆಮ್ತಾ ಇದ್ದೀರಾ? ಕೆಮ್ಮಕ್ ಮುಂಚೆ ನಂಗೊಂದ್ ಮಾತು ಹೇಳ್ಬಾರ್ದಾ? ನಿಮ್ ಮೊದ್ಲು ನಾನೇ ಕೆಮ್ತಾ ಇದ್ನಪ್ಪ. ಕೆಮ್ಮು ಕೇಳ್ಕೊಂಡ ಬರುತ್ತೆ. ನನಗಂತೂ ಕೆಮ್ಮಿ ಕೆಮ್ಮಿ ಕಣ್ಣು ಗುಡ್ಡೆಗಳು ಆಚೆ ಬಂದ್ಬಿಡ್ತಾವೇನೋ ಅಂತ ಭಯವಾಗುತ್ತೆ. ಸೊಸೆ ಕರಿಬೇಕಾಗಿತ್ತು. ಅಯ್ಯೋ, ಅವಳಿಗೆ ನನ್ ಕೆಮ್ಮು ಎಲ್ಲಿ ಕೇಳಿಸುತ್ತಮ್ಮ? ಸಲಗನ್ನ ತಂದು ಮನೇಲಿ ಕಟ್ಕೊಂಡ್ರೆ ಅದು ಸೊಂಡ್ಲೆತ್ತಿ ಡ್ಯಾನ್ಸ್ ಮಾಡೋದ್ ಬಿಟ್ಟು ಇನ್ನೇನು ಬರುತ್ತೆ ಅದಕ್ಕೆ? ಮತ್ತೆ ಬರ್ತಾ ಬರ್ತಾ ನಿಮ್ ಅವತಾರಗಳು ಜಾಸ್ತಿ ಆಯ್ತು. ಇವತ್ತು ಶಾಲ್ ಹೊದ್ಕೊಂಡು ಬಂದರ ವಿಷ್ಣುವರ್ಧನ್ ಸ್ಟೈಲ್ ಮಾಡೋದು ಅಲ್ದೆ ನನ್ನನ್ ಬಾಯಿಗೆ ಬಂದಂಗ್ ಬೈತಿದ್ದೀರಾ. ನಿಮಗ್ ಬೈಯೋ ಅಧಿಕಾರ ಏನಿದ್ರು ನಿಮ್ ಗಂಡನ ಮೇಲೆ. ಅವ್ರನ್ನ ಬೈದು ಬೈದು ಪರ್ಲಕ್ಕೆ ಕಳ್ಸಿದಾಯ್ತು, ಈಗ ನನ್ನ ಬೈದು ಕಳಿಸ್ಬೇಕು ಅಂತಿದ್ದೀರಾ? ಲಾಮ ಲಾಮ, ನನ್ನ ಗಂಡನ್ನ
ನಾನೇ ಪರಲೋಕಕ್ಕೆ ಕಳೆದದ್ನ ಕೇಳಲಾಲೆ ನೀನು ಯಾವ ಗಳಿಗೆಲಿ ಮನೆ ಕಾಲಿಟ್ರು ನಿನ್ನ ಕಾಲ್ಗುಣ ನೀನು ಚಟಕ್ ಅಂತ ಕಾಲಿಟ್ಟೆ ಅವಳ ಪ್ರಾಣ ಪಟಕ್ ಅಂತ ಹೋಯ್ತು. ಅವ್ರ ಹಣೆಯಲ್ಲಿ ಸಾವು ಅಂತ ಬರ್ದಿದ್ರೆ ಎಂತ ಕಾಲಿರೋ ಸೊಸೆ ಬಂದ್ರು ತಪ್ಸಕ್ಕಾಗಲ್ಲ ನೋಡಿ. ಈ ಶಾಲ್ನ ಕಿತ್ತೇಸಿರಿ, ಇಲ್ಲ ಅಂದ್ರೆ ಕುರ್ತಾ ಪೈಜಾಮ ಹಾಕೊಂಡು ಶಾಲ್ ಹೊದ್ಕೊಳ್ಳಿ. ನೋಡಿದ್ದೇನೆ, ನನ್ನನ್ನ ಕುರ್ತಾ ಪೈಜಾಮ ಹಾಕೊಂಡು ಗಂಟೆ ಬೇರೆ ಆಗು ಅಂತ ಹೇಳ್ತಿದ್ದಾಳೆ. ಅಯ್ಯೋ, ಈ ಮಾತನ್ನ ಅವಳ ಹತ್ರ ಹೇಳಲೇಬೇಕು. ನಮ್ಮ ಯಜಮಾನ್ರಿಗ ನಮ್ಮ ಯಜಮಾನ್ ಹತ್ರ ಬನ್ನಿ. ಏನ್ಲಿ ನೀವಂತೂ ಆಲಾಮವಾಗಿ ಫೋಟೋ ಸೇರ್ಕೊಂಡ್ಬಿಟ್ಲಿ. ಎಂಥ ಸೊಸೆನ ತಂದು ಕಟ್ಬಿಟ್ಲಿ. ಮನೇಲಿ ಪಲಚೋ ಬೆಕ್ಕನ್ ಸಾಕ್ಬಹುದು, ಬೊಗಳೋ ನಾಯಿ ಸಾಕ್ಬಹುದು, ಸೊಂಡ್ರಿನಿಂದ ಎತ್ತಿ ಎಸೆಯೋ ಆನೆನ ಸಾಕಕ್ಕಾಗತ್ತೆ. ಬಂಗಾಳದಂಥ ನನ್ನ ಮನೆನ ಬನ್ನೇಲ್ ಘಟ್ಟ ಮಾಡ್ಬಿಟ್ಲಲ್ರಿ. ಎಲ್ಲ ನನ್ನ ಕಲ್ಮ. ಏನೋ ಇಷ್ಟೊಂದು ಖುಷಿ ಆಗಿದ್ಯಾ? ನರ್ಸ್ ಬರ್ತಿದ್ದಾಳಂತೂ. ನರ್ಸ್ ಬರ್ತಾ ಇರೋದು ನಿನ್ ನೋಡೋದಕ್ಕಲ್ಲ, ಅತ್ತೆ ಅವ್ರು ನೋಡ್ಕೊಳ್ಳೋದಕ್ಕೆ. ಸುಮ್ಮನೆ ನರ್ಸ್ ಬಂದು ಅನ್ಸಿತ್ತು. ಬನ್ನಿ, ಒಳಗ್ ಬನ್ನಿ. ಬನ್ನಿ, ವೆಲ್ಕಮ್. ಥ್ಯಾಂಕ್ ಯು. ನಾನು ನರ್ಸ್ ನಳಿನಿ ಅಂತ. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡೋ. ಇವರು ಪದ್ದು ಅಂತ. ಹೌ ಡು ಯು ಡು? ಟು ಡಬಲ್ ಡು. ಪದ್ದು ಅಂದ್ರೆ? ಪದ್ದು ಅಂದ್ರೆ ಪದ್ಮನಾಭ, ಈ ಮನೆ ಯಜಮಾನ. ಪೇಷಂಟ್ ರಂಗಮ್ಮ ಇದಾರಲ್ಲ, ಅವರ ಸ್ವಂತ ನಾದ್ನಿ ಮಗ. ಇವನು ವಿಟ್ಲ ಅಂತ, ನನ್ನ PA. ಸಾರಿ, ನೀವೇ ಮನೆ ಯಜಮಾನ್ರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ನೋಡಿ, ಎಷ್ಟೇ ಖರ್ಚಾದ್ರೂ ಸರಿ ನಮ್ಮ ಅತ್ತೆನ ನೀವು ಚೆನ್ನಾಗಿ ನೋಡ್ಕೋಬೇಕು. ನಾನ್ ದುಡ್ಡು ಕೊಡ್ತೀನಿ, ನಾನ್ ಈ ಮನೆ ಯಜಮಾನ. ನೀನ್ ಯಾವಾಗ ಅದೇ ಯಜಮಾನ? ಪಾಂಡುರಂಗ ಊರ್ಗ್ ಹೋದಾಗ ನಂಗೆ ಈ ಜವಾಬ್ದಾರಿ ಕೊಟ್ಟಿದ್ದಾನೆ. ಸುಮ್ಮನೆ ಮನೆ ಯಜಮಾನ್ರು ಇಷ್ಟೊಂದು ಧಾರಾಳ ಆದ್ರೆ ಮನೆ ಮಂದಿ ಎಲ್ಲ ಪೇಷಂಟ್ಸ್ ಆದ್ರೂ ಓಕೆ. ನಮ್ಮ ಅತ್ತೆ ಮಾಡಿ ಮೇಲಿದ್ದಾರೆ. ಬನ್ನಿ. ಅವ್ರೇ ಹೋಗ್ತಾರ ಬಿಡ. ಸುಮ್ಮನೆ ಬನ್ನಿ ಬನ್ನಿ. ನಾನು ನಿನ್ PA ನಾ? ನೀನ್ ನನ್ನ ಯಜಮಾನನಾ? ಲೋ, ಆ ನರ್ಸು ನಂಗೆ ತುಂಬಾ ಹಿಡ್ಸ್ಬಿಟ್ಟಿದ್ದಾಳೋ. ನಿನಗಂತೂ ಮದ್ವೆ ಆಗಿದೆ. ಅದಕ್ಕೆ ಆ ನರ್ಸ್ ಒಪ್ಕೊಂಡ್ರೆ ನಾನು ಅವಳನ್ನ ಮದ್ವೆ ಆಗೋಣ ಅಂತಿದ್ದೀನೋ. ಅತ್ತೆನ ಚೆಕ್ ಮಾಡಿದಾಯ್ತಾ? ಆಯ್ತು. ನನ್ನ ಸ್ವಲ್ಪ ಚೆಕ್ ಮಾಡ್ಬಿಟ್ಟು. ನಿಮ್ಗೇನ್ ಕಾಯಿಲೆ? ಪ್ರೇಮ ರೋಗ. ಪ್ರೇಮ ಲೋಕ ಅದಕ್ಕೆ ಹೋಗಿ ಪ್ರೇಮ ರೋಗ ಅಂದ್ಬಿಟ್ಟೆ. ಬನ್ನಿ 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 ಬನ್ನಿ. ಬನ್ನಿ. ಎಸ್ ಬಾಸ್. ಇಲ್ಲಿ ಜನ ಕೂತ್ಕೋಬೇಕು, ಧೂಳ್ ಕೂತ್ಕೋಬೇಕು. ಜನ ಕೂತ್ಕೊಂಡಿಲ್ವಲ್ಲ, ಅದಕ್ಕೆ ಧೂಳ್ ಕೂತ್ಕೊಂಡಿದೆ. ಅಧಿಕ ಪ್ರಸಂಗಿ, ಕ್ಲೀನ್ ಮಾಡ. ಇವನು ನನ್ಕಂಡ್ರೆ ತುಂಬಾ ಹೆದರ್ತಾನೆ. ಏನಾಯ್ತು? ಕಣ್ಣಲ್ಲಿ ಧೂಳ್ ಸೇರ್ಕೊಂಡ್ಬಿಟ್ಟಿದೆ. ಅಯ್ಯೋ, ಮುಚ್ಬೇಡಿ, ಒಂದ್ ನಿಮಿಷ ಇರಿ. ಏನ್ ಮಾಡ್ತಿದ್ದೀರಾ ನೀವು? ಕಣ್ಣಲ್ಲಿ ಧೂಳ್ ಬಿದ್ದಿತ್ತು, ಅದಕ್ಕೆ ಉಪ್ಪು ಅಂತ ಊದಿ ಧೂಳ್ನ ಆಚೆ ತೆಗಿತಾ ಇದ್ದೆ. ಹೌದಾ? ನನಗೆ ಗಾಬರಿ ಆಗ್ಬಿಟ್ಟಿತ್ತು. ಇವತ್ ನೀವು ಧೂಳ್ನ ಊದ್ಬಿಟ್ಟು ಆಚೆ ತೆಗೀರಿ. ಊದೋದ್ ಹೇಗಂತ ಹೇಳ್ಕೊಡಿ, ನಾಳೆಯಿಂದ ನಾನು ಊದ್ತೀನಿ. ಬಂತ? ಇಲ್ಲ. ಅಯ್ಯೋ, ಈ ಕಣ್ಣಲ್ಲಿರೋ ಧೂಳು ಈ ಕಣ್ಣಿಗೆ ಶಿಫ್ಟ್ ಆಗೋಯ್ತು. ನಾನ್ ಊದ್ತೀನಿ. ಅಯ್ಯೋ, ಏನಾಯ್ತಪ್ಪ? ಧೂಳು ಒಳಗಡೆ ಸೇರ್ಕೊಂಡ್ಬಿಡ್ತು. ಗೊತ್ತಿಲ್ದಿರೋ ಕೆಲಸ ಮಾಡಕ್ ಹೋದ್ರೆ ಹೀಗೆ ಆಗೋದು. ನೀವ್ ಬನ್ನಿ. ಬಂತ? ಬಂತು. ಬನ್ನಿ, ಸ್ನಾನ ಮಾಡಿಸ್ತೀನಿ. ಯಾಕೆ? ನರ್ಸ್ ನಿಮ್ಮನ್ನ ಮುಟ್ಬಿಟ್ರಲ್ಲ. ನಳಿನಿ, ಆ ಕಣ್ಣಲ್ಲೆಲ್ಲ ಮುಖ ತುಂಬಾ ಧೂಳಾಗ್ಬಿಟ್ಟಿದೆ. ನೀವು ಉಫ್ ಅಂತ ಒಂದ್ಸತಿ ಊದ್ತೀರಾ? ನಿಮ್ ಮನೇಲಿ ಸೋಪ್ ಇದ್ಯಾ? ಎಲ್ಲಾ ತರ ಸೋಪು ಇದೆ. ಅದನ್ನ ಹಾಕೊಂಡು ಮುಖ ತೊಳ್ಕೊಳ್ಳಿ, ಸರಿ ಹೋಗುತ್ತೆ. ಬಾಮ್ಮ ಕೂತ್ಕೋ. ಮತ್ತೆ ನಿನಗ್ ಮದುವೆ ಆಗಿದ್ಯಾ? ಅದ್ರ ಬಗ್ಗೆ ಮಾತಾಡಕ್ ನನ್ಗೆ ನಾಚಿಕೆ ಆಗುತ್ತೆ. ನಳಿನಿ, ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ನಿಮ್ದಲ್ಲ ಕೇಳಿದ್ದು, ನಮ್ಮ ಅತ್ತೆದು. ನಾನ್ ಹೇಳಿದ್ದೆ ಇವ್ರದ್ದೆ. ಸ್ವಲ್ಪ ಬರ್ತೀರಾ? ಮಾತಾಡ್ಬೇಕಿತ್ತು. PA, ಎಸ್ ಸರ್. ನಿಮ್ಗೆ ಏನಿಷ್ಟ? ನನ್ಗೆ ಕೇಸರಿ ಭಾತ್ ಅಂದ್ರೆ ತುಂಬಾ ಇಷ್ಟ. ನಾನು ಭೀಮಂತ್ರ, ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ನೀನ್ ಭೀಮನೇನೋ ಬಕಾಸುರ ಅನ್ಕೊಂಡಿದ್ದೆ. ನಾನು ಹೋಗಿ ಕೇಸರಿ ಬಾತ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಇಬ್ರು ಒಟ್ಟಿಗೆ ಬಾತ್ ಮಾಡೋಣ. ಬಾತ್ ಅಂದ್ರೆ ಸ್ನಾನ ಅಲ್ವೇನೋ? ಯು ಶಟ. ಗೊತ್ತಿಲ್ಲದ್ರೆ ಮಾತಾಬೇಡ. ಬಾತ್ ಅಂದ್ರೆ ಬಾತ್ ಚೀತ್. ಕೇಸರಿ ಬಾತ್, ಮಾತ್. ಓಕೆ? ಏನಂತಮ್ಮ ಒಂದು ಕೇಸರಿ ಭಾತ್ನ ತಿನ್ನಕ್ ಹೋದ್ನಾ? ಅಲ್ಲ, ಮಾಡಕ್ಕೆ. ಬಂದು ಈ ನಡುವೆ ನಿನ್ ತಲೆ ಹರಟೆ ಜಾಸ್ತಿ ಆಯ್ತು. ಯಜಮಾನ್ರಿಗೆ ಫೋನ್ ಮಾಡಿ ಹೇಳ. ಆ ನಳಿನಿ ಇರೋವರ್ಗಷ್ಟೇ.
ಆ ನರ್ಸು ನಂಗೆ ತುಂಬಾ ಹಿಡಿಸ್ಬಿಟ್ಟಿದ್ದಾಳೆ. ಪಾಪ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅವಳಿಗೆ ಕೇಸರಿ ಬಾತ್ ಬೇಕಂತೆ, ನೀನ್ ಇವಾಗ ನಂಗೆ ಕೇಸರಿ ಬಾತ್ ಮಾಡ್ಕೊಡು, ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವಳಿಗೆ ಕೊಡ್ತೀನಿ. ಅಯ್ಯ ಮೆತ್ತು ಗೊತ್ತಮ್ಮ, ನನ್ ಸೊಸೆ ತಲ ಕಾಲ್ ಮುಳುಗಿಲ್ದ್ ಬಿಟ್ಟಿಯಾ. ಓ ಸೊಸೆ ಸಮಸ್ಯೆನಾ? ಈ ಸೊಸೆನ ಆಲಿಸೋದು ಅಂದ್ರೆ ಕರೆಂಟ್ ಇಸ್ತ್ರಿ ಪೆಟ್ಟಿಗೆನ ಮನೆಗೆ ತಂದ ಹಾಗೆ. ಕೊಂಡುಕೊಳ್ಳೋದಕ್ಕೂ ಮುಂಚೆ ಶೋ ಕೇಸ್ ನಲ್ಲಿ ಪಳಪಳ ಅಂತ ಹೊಳಿತ ತಣ್ಣು ಕೂತಿರುತ್ತೆ ಮುಂಡೆದು. ಮನೆಗೆ ಬಂದ್ಮೇಲೆ ಬಿಸಿ ಆಗ್ಬಿಡುತ್ತೆ, ತಲೆ ಕೆಟ್ಟಲೆ ಶಾಕ್ ಹೊಡಿಯುತ್ತೆ. ಅಪ್ಪಿ ತಪ್ಪಿ ಕರೆಂಟ್ ಶಾಲ್ಟ್ ಆಯ್ತು, ಮನೇನ ಹತ್ಕೊಂಡು ತಗತಗ ಅಂತ ಉಳಿಯಕ್ ಶುರುವಾಗುತ್ತೆ. ಸಾಕು ಬಂದವ್ರ ಮುಂದೆ ನಿಮ್ ಪ್ರವರ. ಇವ್ರ್ಯಾರು? ನಿಮ್ ತಂಗಿನ? ರಾಮ ತಂಗಿ ಥಲ ಇಲೋಳ್ನ ಸೊಸೆ ಮಾಡ್ಕೊಳ್ಳಲ್ಲ, ಇದು ನನ್ನ ಕಲ್ಮಾ. ಸೊಸೆನಾ ಅಂದ್ರೆ ಇಸ್ತ್ರಿ ಪೆಟ್ಗೆ? ನಮ್ಮ ಮತ್ ನಿನ್ನೆ ಕಾಣ್ಲೇ ಇಲ್ಲ. ಅಯ್ಯ ಅದ್ಯಾವ್ದ ಮಹಿಳಾ ಸಮಾಜ ಇದೆಯಂತೆ, ನಾನಂತೂ ನೋಡಿಲ್ಲ. ಇವಳು ಹೋಗ್ತಾಳೆ ಬರ್ತಾಳೆ, ಹೋಗ್ತಾಳೆ ಬಲ್ತಾಳೆ. ಹಾಗಾದ್ರೆ ಇವ್ರು ನಿಮ್ನ ನೆಟ್ಟಿಗೆ ನೋಡ್ಕೊಳಲ್ಲ? ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ನೀನ್ ಯಾಕೆ ಬಲ್ತಿದ್ದೆ? ನೀನಾದ್ರೂ ನನ್ ಸೊಸೆಯಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅತ್ತೆ, ಈ ಊರಲ್ಲಿರೋರ್ಗೆಲ್ಲ ನೀನಾದ್ರೂ ನನ್ ಸೊಸೆ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು, ನೀನಾದ್ರೂ ನನ್ ಸೊಸೆ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿರಲ್ಲ. ಇರೋನೊಬ್ಬ ಮಗ ಎಷ್ಟು ಅಂತ ಕಟ್ಕೋತಾರ ಅವ್ರು. ಪಾಪ ಈಗಲೇ ಡಬಲ್ ಮದುವೆ ಆಗಿದೆ. ಡಬಲ್ ಮದುವೆನಾ? ಸೈಜ್ ನೋಡಿದ್ಲೆ ಗೊತ್ತಾಗಲ್ವೇನಮ್ಮ. ಇರಿ, ಉಪ್ಪು ಖಾರ ತರ್ತೀನಿ. ಯಾಕೆ? ನೀವ್ ಆಡೋ ಮಾತಿಗೆ ಉಪ್ಪು ಖಾರ ಹಚ್ಚಿ ಆಡಿದ್ರೆ ಕೇಳೋರ್ಗೆ ಮಜವಾಗಿರುತ್ತೆ. ಸರ್ ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ. ನಳಿನಿ, ಕೇಸರಿ ಬಾತ್ ತಗೊಳ್ಳಿ, ನಾನೇ ಮಾಡಿದ್ದು, ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ಇದು ಕೇಸರಿ ಬಾತ? ಯಾಕೆ ಹಾಗಿಲ್ವಾ? ಇಲ್ಲ. ಅದು ನಾನೇ ಮಾಡ್ಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಅಯೋಗ್ಯ ದರಿದ್ದ ಅವ್ನ ಪಿ ಎ ವಿಟ್ಲ ಇದ್ದಾನಲ್ಲ, ಬರ ಇಲ್ಲಿ. ಕೇಸರಿ ಬಾತ್ ಮಾಡು ಅಂದ್ರೆ ಅದ್ರ ಅಪ್ಪನ್ ಮಡಿಯ. ಜಾಸ್ತಿ ಆಯ್ತು ನಿಂದ ಆಕ್ಟಿಂಗು. ಅಲ್ಲ, ಕೇಸರಿ ಬಾತ್ ಸರಿಯಾಗಿ ಮಾಡ್ಕೊಡು ಅಂದ್ರೆ ಬೇರೆ ಏನೋ ಮಾಡ್ಕೊಟ್ಬಿಟ್ಟಿದ್ಯಲ್ಲ. ನೋಡು ಪಾಪ ನಳಿನಿ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಯಾಕೆ ನಗ್ತಾ ಇದ್ದೀರಾ? ಆಕ್ಚುಲಿ ಕೇಸರಿ ಬಾತು ಸೂಪರ್ ಆಗಿದೆ ಅಂತ ನಾನು ಹೇಳಕ್ ಹೊರಟಿದ್ದೆ, ಅಷ್ಟರಲ್ಲಿ ನೀವು ಬಾತ್ ಕಟ್ ಮಾಡ್ಬಿಟ್ರಿ. ಕೇಸರಿ ಬಾತು ಸಖತ್ತಾಗಿದೆ, ವಂಡರ್ಫುಲ್ ಆಗಿದೆ. ನಾನು ಬಾಂಬೆಲ್ ತಿಂದಿದ್ದೀನಿ, ಮೈಸೂರಲ್ಲಿ ತಿಂದಿದ್ದೀನಿ, ಇನ್ನು ಎಲ್ಲೆಲ್ಲೋ ತಿಂದಿದ್ದೀನಿ. ಈ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ಸಜ್ಜಿಗೆ, ಅದಕ್ಕಿಂತನೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ವಿಟ್ಲ, ಸ್ವಲ್ಪ ಹತ್ರ ಬರ್ತೀರಾ? ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಒಂದ್ ನಿಮಿಷ. ಕೇಸರಿ ಬಾತ್ಗೆ ಏನೇನ್ ಹಾಕ್ತಾರೆ ಅಂತ ಸ್ವಲ್ಪ ರೆಸಿಪಿ ಹೇಳ್ತೀರಾ? ರೆಸಿಪಿ ಏನ್ರೇನು? ಕೇಸರಿ ಬಾತ್ ಮಾಡೋ ವಿಧಾನ ಹೇಳಿ. ಒಂದ್ ನಿಮಿಷ ನೀರ್ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಚಂಪಾ, ಆ ನರ್ಸ್ಗೆ ಕೇಸರಿ ಬಾತ್ ಮಾಡೋ ವಿಧಾನ ಬೇಕಂತೆ. ಇದನ್ನ ತಗೊಂಡ ಕೊಡು, ಅವಳು ಗೊತ್ತಾಗುತ್ತೆ. ಥ್ಯಾಂಕ್ ಯು ಚಂಪಾ. ಅಯ್ಯೋ ಪಾಪ, ಕಣ್ಣೀರ ಕೋಡಿ. ಸೂಪರ್ ಫಾಸ್ಟ್ ಅಪ್ಪ ನೀವು. ಅರ್ಧ ಕೆಜಿ ರವೆ, 200 ಗ್ರಾಂ ತುಪ್ಪ, 300 ಗ್ರಾಂ ಸಕ್ಕರೆ, 50 ಗ್ರಾಂ ಗೋಡಂಬಿ, 50 ಗ್ರಾಂ ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪುಡಿ, ಬೇಕಿದ್ರೆ ಕೇಸರಿ, ಬೇಡದೇ ಇದ್ರೆ ಬಾರಿಸ್ರಿ. ಬಾರಿಸ್ರಿ. ಹಾಗಿದ್ರೆ ಬಾರಿಸಿ ಬಾರಿಸಿ. ನಳಿನಿ, ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಬಾತ್ ಮಾಡಕ್ಕೆ? ನಾನು ಎಷ್ಟೊತ್ತಿಗೆ ಬರ್ತೀನಿ ಅಂತ ನಿಮ್ ಪಿ ಎ ಹತ್ರ ಹೇಳ್ತೀನಿ. ಯಜಮಾನನೇ ಎದುರಿಗಿರೋವಾಗ ಇವನಿಗೆ ಯಾಕ್ರಿ ಹೇಳ್ತೀರಾ? ಪಿ ಎ ಇರ್ಬೇಕಾದ್ರೆ ಡೈರೆಕ್ಟ್ ಡೀಲಿಂಗ್ ಯಾಕೆ? ಮಿಸ್ ನಳಿನಿ, ಈ ಗುಲಾಬಿ ನಿಮಗಾಗಿ, ಈ ಜೀವ ನಿಮಗಾಗಿ, ನಾನಿರುವುದೇ ನಿನಗಾಗಿ. ಮಲ್ಲಿಗೆ ನೀನ್ ಎಲ್ಲಿಗೆ? ನಾನ್ ನಳಿನಿಗೆ ಈ ರೋಸ್ ಕೊಡಕ್ ಬಂದಿದ್ರೆ ನೀನ್ ಯಾಕೋ ಮಲ್ಲಿಗೆ ಹೂವ ತಂದಿದ್ಯಾ? ನಾನ್ ಇದನ್ನ ತಂದಿರೋದು ಪಲ್ಲು ಕೊಡೋದಕ್ಕೆ. ಸಾರಿ ಕಣೋ, ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಈ ಬದಲು ಮಿಸ್ ನಳಿನಿ, ಈ ಗುಲಾಬಿ ನಿಮಗಾಗಿ, ನಾನಿರುವುದೇ ನಿನಗಾಗಿ. ಇದು ಡೇಂಜರ್ ಕಲರ್. ನನ್ಗೆ ಗುಲಾಬಿ ಅಂದ್ರೆ ಇಷ್ಟ ಇಲ್ಲ. ನನ್ಗೆ ಮಲ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ. ಹೌದಾ? ಇದನ್ನ ನಿಮಗೋಸ್ಕರನೇ ತಂದಿದ್ದು, ತಗೊಳ್ಳಿ. ಥ್ಯಾಂಕ್ ಯು ವಿಟ್ಲ. ಇಷ್ಟೊತ್ತು ಚೆನ್ನಾಗಿದ್ದೆ, ಇವಾಗೇನಾಯ್ತು? ಗುಲಾಬಿ ಹೂನ ಕಚ್ಚಾಕ್ದಾಗೆ ನಿನ್ನ ಕಚ್ಚಾಕ್ ಬಿಡ್ತಿದೆ. ಅಮ್ಮ,
ಇನ್ 2 ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಪೂರ್ತಿಯಾಗಿ ಹುಷಾರಾಗೋಗ್ತೀರಾ. ನಿಜವಾಗ್ಲೂ ನನ್ ಕಾಯಿಲೆ ವಾಸಿ ಆಗುತ್ತಾ? ನೋಡ್ತಾರಿ ಮದುಮಗಳ ತರ ಆಗೋಗ್ತೀರಾ. ಅಯ್ಯೋ, ನಮ್ ಯಜಮಾನರು ಹೋದ್ಮೇಲೆ ಈ ಮಾತಾಡ್ದವಳು ನೀನು ಒಬ್ಳೆ. ನನ್ನ ಸೊಸೆನೂ ಇದ್ದಾಳೆ, ಬರೀ ಅಪಶಕದ ಮಾತೇ ಆಡ್ತಿರ್ತಾಳೆ. ಅವಳು ಹೋದ್ಮೇಲೆ ನಾನು ಅರಿಶಿನ ಕೂಡ ಮುಟ್ಟಬಾರ್ದಂತೆ, ಚಿತ್ರಾನ್ನ ತಿನ್ನೋಕು ಬಿಡೋದಿಲ್ಲ. ಯಾಕೆ? ಅದಕ್ಕೂ ಅರಿಶಿನ ಹಾಕಿರ್ತಾಳಲ್ಲ. ಅಯ್ಯೋ, ನೀವೆಲ್ಲಿ ನಿಮ್ ಸೊಸೆ ಎಲ್ಲಿ? ಅವರಲ್ಲಿ ನಾನು ಇಲ್ಲೇ. ಮತ್ತೆ ಬಂದವ್ರ ಮುಂದೆ ಕತೆ ಕಟ್ಟಿ ರೀಲ್ ಬಿಡೋ ಬದಲು ಲಾಮ ಕೃಷ್ಣ ಅಂತ ಭಜನೆ ಮಾಡ್ಬಾರ್ದಾ? ಬಿಪಿ ಜಾಸ್ತಿ ಆಗಿರುತ್ತೆ ನೋಡಿ, ಕದ್ದು ಮುಚ್ಚಿ ಕೆಜಿ ಗಟ್ಟಲೆ ಸ್ವೀಟ್ ತಿಂತಾರೆ, ಶುಗರ್ ಜಾಸ್ತಿ ಆಗಿರುತ್ತೆ. ಅಯ್ಯೋ, ಇದ್ಯಾವ ಕಾಯಿಲೆ ಅಂತ ಗೊತ್ತಾಗ್ಲಿಲ್ವೇ? ವಾವ್, ನಿಮ್ ಗುರಿ ಸಖತ್ತಾಗಿದೆ. ನಳಿನಿ ಅದನ್ನ ನೋಡ್ತೀರಾ? ಇಲ್ಲಿ ನೋಡಿ. ಮೇಲೆ ಹಾಕೋದೊಂದು ತಿನ್ನೋದೊಂದ. ಏ ಬಂಧನ ಫಿಲಂ ಜೈ ಜಗದೀಶ್ ತರ ಆಡ್ಬೇಡ. ಅವನು ಒಂದೊಂದು ಹಾಕೊಳ್ತಾ ಇದ್ದಾನೆ. ನನ್ ನೋಡಿ. ಉಸಿರು ಕೊಡ್ತಾ ಇದೆ ಅನ್ಸುತ್ತೆ, ಮಲಗಿಸ್ಬಿಟ್ಟು ಬೆನ್ನ ಹೊಡಿರಿ. ಅಂತೂ ಅವ್ರ ಪ್ರಾಣ ಉಳಿಸಿದ್ರಿ. ಅಯ್ಯೋ, ಪ್ರಾಣ ಉಳಿಸಿದ್ ನಾನಲ್ಲ, ನೀವು. ಅಯ್ಯೋ, ಬೆನ್ನಲ್ಲಿ ತುಳಿದಿದ್ ನೀವ್ ತಾನೇ, ಅದಕ್ಕೆ ಅವ್ರು ಉಳಿದಿದ್ದು. ಒಳ್ಳೆ ಕೆಲಸನೇ ಮಾಡಿದ್ರಿ. ಥ್ಯಾಂಕ್ ಯು. ನಾನು ನಾಳೆ ಸಿಗ್ತೀನಿ. ಬಾಯ್. ಏನೋ ಆಯ್ತು? ಏನಾಯ್ತಾ? ಅತ್ತೆ, ನಾಗರ್ ಹುತ್ತ ವರ್ಷಕ್ಕೆ 2 ಇಂಚ್ ಬೆಳೆಯುತ್ತಂತೆ. ಅಯ್ಯೋ, ನಮ್ಮನೆ ಕಥೆನೂ ಅದೇ ಆಗಿದೆ ಬಿಡಮ್ಮ. ಅದ್ ಹೇಗ್ ಹೇಳ್ತೀರಾ? ಅಕ್ಕಿ ಕಾಳಿನ ಸೈಜ್ ಇರೋ ಗೆದ್ದಲು ಬುಡ ಎಷ್ಟೋ ವರ್ಷ ಕಷ್ಟಪಟ್ಟು ದೊಡ್ಡ ಹುತ್ತನ ಕಟ್ಟುತ್ತೆ. ಆಮೇಲೆ ಆ ಹುತ್ತದೊಳಗೆ ನನ್ನ ಸೊಸೆ ಸೈಜಿನ ನಾಗಲಾವು ಬಂದು ಸೇರ್ಕೊಂಡು ಈ ಗೆದ್ದಲು ಹುಳನ ಮನೆ ಬಿಟ್ಟು ಓಡಿಸ್ಬಿಡುತ್ತೆ. ಐಟ್ಲಗ ಅತ್ತೆ, ಗಂಡುಗಲಿ ವಂಶದ ಮನೆ ಇದು. ನಾನಿರ್ಬೇಕಾದ್ರೆ ನಿಮ್ಮನ್ನ ಮನೆ ಬಿಟ್ಟು ಓಡ್ಸಾಕ್ ಬಿಡ್ತೀನಾ? ಅಯ್ಯೋ, ನನ್ ಚಿನ್ನ. ಈ ಗಮ್ ತಗೊಂಡ್ ಬಾಯಿಗೆ ಮೆತ್ತಿದ್ರೆ ಕಚಿಕ್ ಅಂತ ಕಚ್ಕೊಂಡು ಮಾತೆಲ್ಲ ಬಂದಾಗ್ಬಿಡುತ್ತೆ. ಅಂತ ಸ್ಪೆಷಲ್ ಗಮ್ ಇದು. ಯಾರಿಗೆ ಹಚ್ಚಕ್ಕೆ? ಸದ್ಯಕ್ ನಿಮ್ಗಲ್ಲ, ಉಳಿದ್ರೆ ನೋಡೋಣ. ಉಳಿದ್ರೆ ನೋಡೋಣ ಅಂದ್ರೆ ನಮ್ಮ ಮಹಿಳಾ ಸಂಘದಲ್ಲಿ ಎಲೆಕ್ಷನ್ ಶುರು ಆಗ್ತಾ ಇದೆ, ಅದಕ್ಕೆ ಪೋಸ್ಟರ್ಸ್ ಅಂಟಿಸೋದಿಕ್ ತಂದಿರೋ ಸ್ಪೆಷಲ್ ಗಮ್ ಇದು. ಮಾಮೂಲಿ ಗಮಲ್ಲಿ ಅಂಟಿಸಿದ್ರೆ ಮಳೆ ಬಂದ್ರೆ ಪೋಸ್ಟರ್ಸ್ ಎಲ್ಲ ಕಿತ್ಕೊಂಡ್ ಬರುತ್ತೆ. ಅದು ಅಲ್ಲದೆ BBMP ಅವರು ಪೋಸ್ಟರ್ಸ್ ಅಂಟಿಸಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಈ ಸ್ಪೆಷಲ್ ಗಮಲ್ಲಿ ಅಂಟಿಸಿದ್ರೆ ಪೋಸ್ಟರ್ ಕೀಳ್ಬೇಕು ಅಂದ್ರೆ ಗೋಡೆನೆ ಕಿತ್ತಾಕ್ಬೇಕು. ಅಂತ ಸ್ಪೆಷಲ್ ಗಮ್ ಇದು. ಮದ್ದು, ಇವತ್ ನಳಿನಿ ಬರ್ತಿದ್ದಾಗೆ ನಿನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳ್ಬಿಡು. ಇಲ್ಲ ಅಂದ್ರೆ ನಿನ್ನ ಕೇಸು ಬಂಧನ ಫಿಲ್ಮಿನ ಹೀರೋ ತರ ಆಗ್ಬಿಡತ್ತೆ. ಹಾಗಿದ್ರೆ ಇವತ್ತು ನಳಿನಿ ಬಂದ ತಕ್ಷಣ ನಾನು ಐ ಲವ್ ಯು ಅಂತ ಅವ್ಳಿಗೆ ಹೇಳೇ ಹೇಳ್ತೀನೋ. ಏನಾಯ್ತು? ಕೈ ಡಬ್ಬಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯೋ, ಏನಾಯ್ತು? ಹೊತ್ತು ಕೈ ಡಬ್ಬಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಮನೆ ಯಜಮಾನ್ರಿಗೆ ಹೀಗಾದ್ರೆ PA ನೀವು ಹುಷಾರಾಗಿರ್ಬೇಕು. ಯಾರ್ ಮನೆ ಯಜಮಾನ್ರು? ಇವ್ರು ನಮ್ಮ ಯಜಮಾನ್ರು. ಇವ್ನ್ ಯಾರ್ದು ಮನೆಯಿಂದ ಬಂದನು? DP ದಂಡಪಿಂಡ. ಹೌದಾ? ನಮ್ಗೆ ಗೊತ್ತೇ ಇರ್ಲಿಲ್ಲ. ಇವ್ರು ನಿಮ್ಮ ಯಜಮಾನ್ರ? ಮೊದಲು ಈ ಡಬ್ಬಿಂದ ಕೈ ಬಿಡಿಸೋ. ಸುಳ್ಳು ಹೇಳಿದ್ ನಿಮ್ಗೆ ಹೀಗೆ ಆಗ್ಬೇಕು. ಪದ್ದು ಬಿಟ್ಲ, ಏನ್ ಅದು ಗಲಾಟೆ? ಹೊತ್ತು ಕೈ ಡಬ್ಬಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಡಬ್ಬಲ್ಲ, ಇದು ಗಮ್ ಡಬ್ಬ. ಅಂತಿಂತ ಗಮ್ಮಲ್ಲ, ಸ್ಪೆಷಲ್ ಗಮ್ಮು. ಹಾಗೆಲ್ಲ ಬರೋದಿಲ್ಲ. ಈಗ ಏನ್ರ ಮಾಡೋದು? ಡಬ್ಬು ತಳಕ್ಕೆ ಬಿಸಿ ತಾಚಿದ್ರೆ ಕೈ ಬಿಟ್ಕೋಬಹುದು. ಒಂದ್ ನಿಮಿಷ ಇರಿ, ಬರ್ತೀನಿ. ಬಾಬಾ, ನಾನ್ ಟ್ರೈ ಮಾಡ್ತಾ ಇರ್ತೀನಿ. ಏ ಪದ್ದು ಪೆದ್ದ, ನಾನ್ ಮುಂದೆ ಕೇಳಿದ್ರೆ ನೀನ್ ಹಿಂದಕ್ಕೆ ಹೋಗ್ಬೇಕಲ್ವೇನಾ? ಬಾ. ಏ, ಹಿಂಗೆ ಇರ್ಲಿ ಬಿಡ, ಚೆನ್ನಾಗಿದೆ. ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ. ಕೈ ಮೇಲಕ್ಕೆತ್ತ. ಕೈ ಸುಡ್ತಾ ಇದೆ, ಸಾಕು. ಸದ್ಯ ನನ್ ಗಮ್ ಡಬ್ಬ ಉಳಿತು. ಇವತ್ತೇ ಕೊನೆ. ಇನ್ನೊಂದ್ಸಲ ಸಿಕ್ ಡಬ್ಬ ಕೈ ಹಾಕಿದ್ರೆ ಬಿಟ್ಬಿಡು. ಅಮ್ಮ, ಈಗ ನೀವು ಪೂರ್ತಿಯಾಗಿ ಹುಷಾರಾಗಿದ್ದೀರಾ. ನಾಳೆಯಿಂದ ನಾನು ಬರೋ ಅಷ್ಟೇ ಇಲ್ಲ.
ತುಂಬಾ ಉಕ್ಕಲ್ ಆಯ್ತಮ್ಮ ನಿನ್ನಿಂದ. ಬಿಟ್ಲಾ ನೀವ್ ಇಲ್ದೇ ಇದ್ದಿದ್ರೆ ಡಬ್ಬದಿಂದ ಕೈ ಬರ್ತಾನೆ ಇರ್ಲಿಲ್ಲ. ನೀವು ತುಂಬಾ ಚುರುಕಾಗಿದ್ದೀರಾ, ನಿಮ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ನನ್ಗೆ ಮದುವೆ ಆಗಿದೆಯಲ್ಲ. ಅಯ್ಯೋ ನಾನು ಇಷ್ಟ ಅಂತ ಹೇಳ್ದೆ, ಮದ್ವೆ ವಿಚಾರ ಯಾಕೆ ಮಾತಾಡ್ತಿದ್ದೀರಾ? ಅದು ಮೊದಲು ನಿಮ್ಮನ್ನ ತುಂಬಾ ಲವ್ ಮಾಡ್ತಾ ಇದ್ದೇನೆ. ಅವ್ರು ಲವ್ ಮಾಡ್ತಿದ್ರೆ ಅದು ಅವ್ರ ಬ್ಯಾಡ್ ಲಕ್. ಯಾಕೆ ಯಾಕೆ ಅಂದ್ರೆ ನನ್ಗೆ ಈಗಾಗ್ಲೇ ಮದ್ವೆ ಆಗಿದೆ.